ಎಕ್ಸೆಲ್ ಅಲ್ಲಿ ಕಂಟ್ರಿಗೆ ಸಂಬಂಧಪಟ್ಟ ಇನ್ಫಾರ್ಮೇಶನ್ ಹೇಗೆ ಇಂಪೋರ್ಟ್ ಮಾಡ್ಕೊಳ್ಳುವಂಥದ್ದು ಡೈರೆಕ್ಟ್ ಆಗಿ ಅನ್ನೋದನ್ನ ನೋಡೋಣ. ಎಕ್ಸಾಂಪಲ್ಗೆ ನಮ್ಮ ಇಂಡಿಯಾ ತಗೊಂತೀನಿ. ಆಲ್ಟ್ ಎ ಪ್ರೆಸ್ ಮಾಡಿದ್ರೆ ಡೇಟಾ ಟ್ಯಾಬ್ ಓಪನ್ ಆಗುತ್ತೆ. ಇದರಲ್ಲಿ ಜಿಯೋಗ್ರಫಿ ಅಂತ ಹೊಸದು ಫ್ಯೂಚರ್ ಇದೆ, ಅದನ್ನ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಡೇಟಾ ಸೆಕ್ಟರ್ ಅನ್ನುವಂಥ ವಿಂಡೋ ಓಪನ್ ಆಗುತ್ತೆ. ಅದರಲ್ಲಿ ಕಂಟ್ರಿ ನೇಮ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ್ರೆ ಈಗ ಫೀಲ್ಡ್ಸ್ ಅನ್ನುವಂಥ ಆಪ್ಷನ್ ಬರುತ್ತೆ. ಈ ಫೀಲ್ಡ್ಸ್ ಅಲ್ಲಿ ನೀವು ಸುಮಾರಷ್ಟು ಇನ್ಫಾರ್ಮೇಶನ್ ಇಲ್ಲಿ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಇನ್ಫಾರ್ಮೇಶನ್ ಕ್ಲಿಕ್ ಮಾಡಿದ್ರು ಕೂಡ ನಿಮಗೆ ನೆಕ್ಸ್ಟ್ ಸೆಲ್ ಅಲ್ಲಿ ಬರುತ್ತೆ. ಅದು ಫಾರ್ ಎಕ್ಸಾಂಪಲ್ ಏರಿಯಾ ಸೆಲೆಕ್ಟ್ ಮಾಡಿದೆ, ಏರಿಯಾ ಬಂತು. ಅದೇ ತರ ಕಾಲಿಂಗ್ ಕೋಡ್, ನಮ್ಮ ಮೊಬೈಲ್ ನಂಬರ್, ಅಫಿಷಿಯಲ್ ಕೋಡ್ ಬರುತ್ತೆ. ಕರೆನ್ಸಿ ಕೋಡ್ ಇಂಡಿಯನ್ ಸ್ಟ್ಯಾಂಡರ್ಡ್ ರುಪೀಸ್ ಅಂತ ಹೇಳ್ತೀವಿ, INR ಅಂತ ಕರಿತೀವಿ, ಅದು ಬರುತ್ತೆ. ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಫ್ಲಾಗ್ ಬರುತ್ತೆ. ಆ ತರ ಬೇರೆ ಕಂಟ್ರೀಸ್ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್ USA ತಗೊಂಡೆ, USA ತಗೊಂಡು ಡೇಟಾ ಟ್ಯಾಬ್ಗೆ ಹೋಗಿ ಅದರಲ್ಲಿ ಜಿಯೋಗ್ರಫಿ ಅಂತ ಕ್ಲಿಕ್ ಮಾಡಿದ್ರೆ ಅಗೈನ್ ಯುನೈಟೆಡ್ ಸ್ಟೇಟ್ಸ್ ಅಂತ ಆಟೋಮೆಟಿಕ್ ರೀನೇಮ್ ಆಯಿತು. ಇಲ್ಲಿ ಕೂಡ ಅಷ್ಟೇ, ನೀವು ಇದರಲ್ಲಿ ಏರಿಯಾ, ಕಾಲಿಂಗ್ ಕೋಡ್, ಕರೆನ್ಸಿ ಕೋಡ್, ಇಮೇಜ್, ಸೊ ಈ ತರದ ಇನ್ಫಾರ್ಮೇಶನ್ ನೀವು ಡೈರೆಕ್ಟ್ ಆಗಿ ಇಂಟರ್ನೆಟ್ ಯೂಸ್ ಮಾಡ್ದಿರಾನೆ ಎಕ್ಸೆಲ್ ಅಲ್ಲೇ ಇಂಪೋರ್ಟ್ ಮಾಡ್ಕೋಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ತರದ ವಿಡಿಯೋಸ್ಗೆ ನನ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.